ನಾನು ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ, ಶನಿದೇವರ ಭಕ್ತರು ಯಾರಿದ್ದಾರೆ ಅವ್ರಿಗೆಲ್ಲ ನಮಸ್ಕಾರ. ಇವತ್ತು ಸೋಮವಾರ 1ನೇ ತಾರೀಕು 7ನೇ ತಿಂಗಳು 2024 ಸೋಮವಾರ ದಿನ. ನಮಗೆ ಶೂನ್ಯವಾರ. ನಾವು ಶೂನ್ಯ ಮಾಡೋದು, ಶೂನ್ಯ ಅಲ್ಲ, ಶಿವ ಈಶ್ವರನ ಪೂಜೆ ಮಾಡೋದು ನಾವೆಲ್ಲ ಆಲ್ಮತಸ್ಥರು. ಆಲ್ಮತಸ್ಥರಾದ್ರೂ ಹಾಲಿನಷ್ಟು ಶ್ರೇಷ್ಠ ಭಗವಂತನೂ ಅಷ್ಟೇ. ಶನಿದೇವರನ್ನು ನಂಬ್ಕೊಂಡ್ಮೇಲೆ ಶನಿದೇವರನ್ನು ನಮ್ಮನ್ನ ಕೈ ಬಿಡೋದಿಲ್ಲ. ನಮ್ಮ ಆಲ್ಮತಸ್ಥರು ಅಂದರೆ ಕುರುಬರು ಅಂತ ಕರಿತೀವಿ. ನಮ್ಮ ಜನಾಂಗದಲ್ಲಿ ಯಾರು ಸುಳ್ಳು ಹೇಳೋದು, ಆಮೇಲೆ ಪ್ರಮಾಣ ಮಾಡೋದು ಆದ್ರೂ ನಾವು ಹಾಲಿನಷ್ಟೇ ಶ್ರೇಷ್ಠಾಗಿರ್ತೀವಿ. ಆದರೆ ಕೆಲವರು ಯಾರೋ ಒಬ್ಬರು ತಪ್ಪು ಮಾಡಿರ್ತಾರೆ. ಎಲ್ಲದರಲ್ಲೂ ತಪ್ಪಾಗಿರ್ದೇ ಇರ್ತದೆ. ಅದನ್ನು ಪಾಲಿಸ್ಕೊಂಡು ಹೋಗ್ಬೇಕು. ತಪ್ಪು ಮಾಡಿದವ್ರನ್ನ ಶಿಕ್ಷೆ ಕೊಡೋದು ಅದು ಧರ್ಮ ಅಲ್ಲ. ಎಲ್ಲರನ್ನೂ ಅನುಸರಿಸ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳ್ಕೊಂಡು ಹೋಗ್ಬೋದು. ಪ್ರಪಂಚದಲ್ಲಿ ಎಲ್ಲರೂ ಭಗವಂತ ಅಂತ ಎಲ್ಲರೂ ಕೈ ಮುಗಿತೀವಿ. ಇವತ್ತು ಶನಿದೇವರು ತುಂಬ ಒಳ್ಳೆಯದು. 1ನೇ ತಾರೀಕು ಅಂತ ಹೇಳ್ತೀನಿ. ಏನಪ್ಪ ಅಂದರೆ ನಾಡಿನ ಜನಗಳಿಗೆ ತುಂಬ ಒಳ್ಳೆಯದಾಗಬೇಕು. ಏನು ಸಾಲ ಮಾಡ್ಕೊಂಡು ಪ್ರಾಣ ಕಳ್ಕೊಂಬೋದು ಅಂಥದ್ದೇನಿಲ್ಲ. ಬ್ಯಾಂಕಲ್ಲಿ ಎಲ್ಲ ಮ್ಯಾನೇಜರ್ಗಳು ಭಾರಿ ಬುದ್ಧಿವಂತರು. ಕಳ್ಳರು ಬರೋ 1-2 ಕಂಪ್ಯೂಟ್ರಲ್ಲಿ ಒತ್ತುಬಿಟ್ಟು ದುಡ್ಡು ವಸೂಲು ಮಾಡ್ಕೊಂಡು ಇದು ಮಾಡ್ತಾರೆ. ನೋಡ್ಕೊಂಡು ಹೆಜ್ಜೆ ಇಡಿ. ತಿಳುವಳಿಕೆ ಬೇಕು ಅದರಲ್ಲಿ, ಯಾರೇ ಆಗಲಿ. ಎಲ್ಲ ಬ್ಯಾಂಕುಗಳಲ್ಲೂ ನೋಡಿದ್ದೀನಿ. ಆದರೆ ಎಲ್ಲರೂ ಅದೇ ಥರನೇ ಕಂಪ್ಯೂಟ್ರಲ್ಲಿ ಒತ್ಬಿಟ್ಟು ಅವ್ರಿಗೆ ಕಮಿಷನ್ ಥರ ವಸೂಲು ಮಾಡ್ಕೊತಾರೆ. ಇವತ್ತಿನ ಜನ ಭಾರಿ ಮೋಸ. ಆದರೆ ನೀವು ನಮ್ಮ ಜನಾಂಗ ತಿಳುವಳಿಕೆ ತಿಳ್ಕೋಬೇಕು. ಪ್ರತಿಯೊಬ್ಬರೂ ಇಷ್ಟೆಲ್ಲ ಹೇಳ್ತೀವಿ. ಯಾಕಪ್ಪ ಅಂದರೆ ಒಬ್ರಿಗೆ ಅನ್ಯಾಯ ಆದರೆ ಇನ್ನೊಬ್ರಿಗೆ ತಿಳುವಳಿಕೆ ಬರಬೇಕು. ಯಾರೇ ಆಗಿರ್ಬೋದು. ಅಂಥ ಜನ ಇವತ್ತು ದೇಶದಲ್ಲಿ ಜಾಸ್ತಿ. ಆ ಉದ್ದೇಶಕ್ಕೇ ಹೆಜ್ಜೆ ಇಡಬೇಕಾದ್ರೆ ಪ್ರತಿಯೊಬ್ಬರೂ ಮುಂದಕ್ಕೆ ಹೆಜ್ಜೆ ನೋಡ್ಕೊಂಡು ಇಡಬೇಕು. ಯಾರೇ ಆಗಲಿ 2 ಹೆಜ್ಜೆ ಇಡೋ ತಲಕೆ ಅವ್ರ ಹಣೆ ಬರ ಎಲ್ಲ ತಿಳ್ಕೊಂಡು, ಆಯ್ತಪ್ಪ ತಪ್ಪು ನಮ್ಮದೇನೆ, ಇನ್ಮೇಲೆ ನಾವೇನು ಮಾಡ್ಕೋಬೇಕು ಮಾಡ್ಕೊಂಡು ಇರೋಣ ಅಂದ್ಬಿಟ್ಟು ಅದನ್ನು ತಿಳುವಳಿಕೆ ಮಾಡ್ಕೋಬೇಕು. ನೀವೆಲ್ಲ ಜನ ತುಂಬ ಬುದ್ಧಿವಂತರು. ದೇವ್ರಿಗನ ಬುದ್ಧಿವಂತರು. ದೇವರೇ ಆದರೆ ಒಂದು ತಪ್ಪು ಮಾಡಿದ್ರೆ, ಅಪ್ಪ ನಾವು ತಪ್ಪು ಮಾಡಿದ್ವಿ ಕ್ಷಮಿಸಪ್ಪ ಅಂದರೆ ಕ್ಷಮಿಸ್ಬಿಡ್ತಾನೆ. ಆದರೆ ಈ ಜನಗಳು ಆ ಥರ ಎಲ್ಲ. ಆ ಉದ್ದೇಶಕ್ಕೆ ಹೇಳ್ತೀನಿ, ನಿಮ್ಮ ಬುದ್ಧಿ ನಿಮ್ಮ ಕೈಲಿ ಇಟ್ಕೊಂಡು ನೀವು ವ್ಯವಹಾರ ಮಾಡ್ಕೊಂಡು ಎಷ್ಟೇ ಎತ್ತರಕ್ಕೆ ಬೆಳೆಯಿರಿ, ಎಷ್ಟೇ ಕಡಿಮೆ ಇರಲಿ, ಅದೆಲ್ಲ ತಿಳುವಳಿಕೆ ಬರಬೇಕು. ಭಗವಂತನು ಸಾಕ್ಷಿಯಾಗಿ ಹೇಳ್ತೀನಿ. ಆದರೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ಕರೆಯೋದು ಸರಿಯಿಲ್ಲ. ಆದರೆ ಯಾವಾಗಲೂ ವೆಂಕಟರಮಣ ಅಂತ ಕೂಗಬೇಕು. ಅದು ತಿಳುವಳಿಕೆ ಇರಬೇಕು ನಿಮಗೆಲ್ಲ. ಸಾಲ ಮಾಡಿ ನಾವು ಪ್ರಾಣ ಕಳ್ಕೊಂಬೋದಾಗಲಿ, ಇಲ್ಲ ಮನೆ ಮಠ ಕಳ್ಕೊಂಬೋದಾಗಲಿ, ಅದು ಬುದ್ಧಿ ಮೊದಲೇ ಇರಬೇಕು. ಇವರೆಲ್ಲ ಏನು ಗೊತ್ತಾ, ಬಾಚೋದೆ. ಈಗ ದೊಡ್ಡವ್ರ ಕತೆ ಚಿಕ್ಕವ್ರ ಕತೆ ಎಲ್ಲನೂ ನೋಡೋದಿಲ್ಲ ಬ್ಯಾಂಕ್ನವರು. ಆ ಉದ್ದೇಶಕ್ಕೆ ನಾವು ನಿಮಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಅದು ನೀವೇನು ಮಾಡ್ಕೊತೀರೋ ಏನೋ ಇಲ್ಲ ನೋಡ್ಕೊಳ್ಳಿ ಪ್ರತಿಯೊಬ್ಬರೂ. ಯಾಕೆ ಅಂದರೆ ನಾನು ಕಷ್ಟ ಅನುಭವಿಸಿದ್ದೀನಿ. ಆ ಉದ್ದೇಶಕ್ಕೆ ನಿಮ್ಗೆ ಹೇಳೋದು. ಎಲ್ಲರಿಗೂ ಶುಭೋದಯ. ನಾಡಿನ ಜನಗಳಿಗೆಲ್ಲ ಶುಭೋದಯ ಅಂತ ಹೇಳ್ತೀನಿ. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ನಿಮ್ಮ ಗುರುಗಳಾದ ರಾಮಾನಂದ ಗುರುಗಳು ತಿಳುವಳಿಕೆ ನಾವು ಇಷ್ಟು ಹೇಳಿದ್ದೀವಿ. ನಿಲಂಜನ ಸಮಾಭಾಷಂ ರವಿಪುತ್ರಂ ಯಮಗಜಂ ಛಾಯಾ ಮಾರ್ತಣ್ಣಂ ತಮ್ಮೈ ಶನೇಶ್ವರಂ ಅಂತ